ಕಡ್ಲೆಪುರಿ 20 ರೂಪಾಯಿ 4 ಸರ್ ಕಡ್ಲೆಪುರಿ ತಗೊಳ್ಳಿ ಕಡ್ಲೆಪುರಿ 20 ರೂಪಾಯಿ 4 ಸರ್ ಜಿಲೇಬಿ ನೋಡಿ ಜಿಲೇಬಿ ಫ್ರೆಶ್ ಆಗಿದೆ ಲಾಡು ಪ್ರಸಾದ ತಗೊಳ್ಳಿ ಲಾಡು ಪ್ರಸಾದ ಕಬ್ಬಾಳಮ್ಮ ಲಾಡು ಪ್ರಸಾದ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಬಂದಿರೋ ಪ್ಲೇಸ್ ಶ್ರೀ ತಾಯಿ ಕಬ್ಬಾಳಮ್ಮ ದೇವಸ್ಥಾನ. ಇದು ನಿಮಗೆ ಬೆಂಗಳೂರಿಂದ 80 ಕಿಲೋಮೀಟರ್ ಹಾಗೂ ಕನಕಪುರದಿಂದ 28 ಕಿಲೋಮೀಟರ್, ಚನ್ನಪಟ್ಟಣದಿಂದ 30 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಶ್ರೀ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದರೆ ನಮ್ಮ ಮೇಲೆ ಆಗಿರೋ ಕೆಟ್ಟ ದೃಷ್ಟಿಗಳು ತೆಗೆಸ್ಬೋದು, ಹಾಗೂ ನಾವು ಒಳ್ಳೆ ಮನದಿಂದ ಏನೇ ಬೇಡ್ಕೊಂಡ್ರು ಇಲ್ಲಿ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೂ ಇಲ್ಲಿ ವರ್ಷಕ್ಕೊಮ್ಮೆ ಕೊಂಡೋತ್ಸವ ನಡೆಯುತ್ತೆ. ಆ ಜಾತ್ರೆ ನೋಡೋಕ್ಕೆ ಸಾವಿರಾರು ಭಕ್ತರು ಬರ್ತಾರೆ ಅಂತ ಅನ್ನೋದು ವಿಶೇಷ ಇದೆ ಆ ಕೊಂಡೋತ್ಸವ ನಡೆಯುವಂಥ ಜಾಗ. ಹಾಗೂ ದೇವಸ್ಥಾನದ ಟೈಮಿಂಗ್ಸ್ ಬೆಳಿಗ್ಗೆ 6ರಿಂದ 10 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ, ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇರುತ್ತದೆ. ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ದಿನದಂದು ಬೆಳಿಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ತೆರೆದಿರುತ್ತೆ. ನೋಡಿ, ನಿಮ್ಮ ಕಂಫರ್ಟಬಲ್ ಟೈಮಲ್ಲಿ ಆದಷ್ಟು ಬರೋಕ್ಕೆ ಟ್ರೈ ಮಾಡಿ. ನಾವು ಬಂದಾಗ ಟೆಂಪಲ್ ಕ್ಲೋಸ್ ಆಗಿತ್ತು, ಸೊ ನೋಡಿ. मेदिनि विश्वविनोदिनि नन्दनुते गिरिवरविन्द्य शिरोदिनि वासिनि विष्णुविलासिनि जिष्णुनुते भगवती शिति. ನೀವೀಗ ನೋಡ್ತಾ ಇರೋ ಫೋಟೋ ಹಳೆ ದೇವಸ್ಥಾನದ ಫೋಟೋ. ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೂ ಹಿಂದೆ ಕಾಣಿಸ್ತಾ ಇರೋದೇ ಕಬ್ಬಾಳಮ್ಮನ ಬೆಟ್ಟ. ಅದನ್ನು ಬೆಟ್ಟದ್ದು ಒಂದು ಸಪ್ರೇಟ್ ವೀಡಿಯೋನ ನಾನು ಮಾಡ್ತೀನಿ. ಹಾಗೂ ಇಲ್ಲಿ ಮಕ್ಕಳಿಗೆ ಯಂತ್ರ ಕಟ್ಟೋದು, ತಡೆ ಹೊಡೆಯೋದು, ದೃಷ್ಟಿ ತೆಗೆಯೋದು, ಹಾಗೂ ಮನೆಗಳಿಗೆ ನಿಮ್ಗೇನಾದ್ರು ಕಾಯಿ ಬೇಕಂತಂದರೆ ಮಂತ್ರಿಸ್ಕೊಡ್ತಾರೆ. ಈ ದೇವಸ್ಥಾನದಿಂದ ಇದನ್ನೆಲ್ಲ ಮಾಡಿಸ್ಕೊಂಡೋದ್ರೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗೂ ಇಲ್ಲಿ ನೆಲೆಸಿರುವಂತಹ ಶ್ರೀ ಬಸಪ್ಪ ದೇವಸ್ಥಾನ ಕೂಡ ಒಂದು ವಿಶೇಷ ಅಂತ ಹೇಳ್ಬಹುದು. ನೋಡಿ, ಇದೇ ಬಸಪ್ಪನ ದೇವಸ್ಥಾನ. ಇಲ್ಲೇನಾರು ಹರಕೆ ಕಟ್ಕೊಂಡ್ರೆ ಜನರು ಅವರ ಹಸುಗಳಿಗೆ, ಅವರ ರಾಸುಗಳಿಗೆ ಏನಾರು ತೊಂದರೆ ಆದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ಅದರಿಂದ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ. ದೇವಸ್ಥಾನದಿಂದ ಇವಾಗ ಕಾಣಿಸ್ತಾ ಇರುತ್ತೆ ಶ್ರೀ ಕಬ್ಬಾಳಮ್ಮನ ಬೆಟ್ಟ. ಈಗ ಅದು ಟ್ರೆಕ್ಕಿಂಗ್ ಥರ ಆಗ್ಬಿಟ್ಟಿದೆ. ಸೊ ಫೈನಲಿ ನಮ್ಮದು ಪೂಜೆ ಮುಗಿಸಿ ದೇವ್ರಿಗೆ ಈಳ್ಗೈ ಹೊಡೆದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.